ಸರ್ ಉಪಾಧ್ಯಕ್ಷ ಚಿಕ್ಕಣ್ಣವರ ಚೊಚ್ಚಲ ಸಿನಿಮಾ. ನಾಯಕನಾಗಿ ಸೊ ಈಗ ಆಲ್ರೆಡಿ ಆಗಿ ಜನರಿಂದ ಒಳ್ಳೆ ರಿಯಾಕ್ಷನ್ ಬರ್ತಾರೆ. ಸೊ ಅದು ನಟನಾಗಿ ಚಿಕ್ಕಣ್ಣವರ ಈ ಜರ್ನಿ ಮತ್ತು ಇವತ್ತು ಹೀರೋ ಆಗಿರೋದು ನಿಮಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ಇದು ಬೇಕಾಗಿತ್ತು ಆ ಬ್ರೇಕ್. ಆ್ಯಕ್ಚುಲಿ ಅವ್ರು ಪಟ್ಟಿರೋ ಕಷ್ಟ ಅಷ್ಟು ವರ್ಷದಿಂದ ನಾನು ಆ್ಯಕ್ಚುಲಿ ಸುಮಾರು 2013 ಅಂದರೆ 10 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರು ಪಡ್ತಾ ಇರೋ ಕಷ್ಟ. ಸೊ ಸಿನಿಮಾ ನೋಡಿ ನನಗೆ ತುಂಬ ಖುಷಿ ಆಯಿತು. ಪರ್ಫಾರ್ಮೆನ್ಸ್ ಆಗಲಿ, ಆ್ಯಕ್ಟ್ಗಳು ಎಲ್ಲೂ ನನಗೆ ಆ್ಯಕ್ಚುಲಿ ಲೈಕ್ ಬೇಜಾರಂತ ಏನೂ ಅನ್ನಿಸ್ಲಿಲ್ಲ. ಲೈಕ್ ಸೆಕೆಂಡ್ ಹಾಫ್ ಅಂತೂ ಇಷ್ಟು ಬೇಗ ಮುಗಿದೋಯ್ತಾ ಅಂತಲೇ ಅನ್ನಿಸ್ತು ನನಗೆ. ಸೊ ಜನ ಆ್ಯಕ್ಚುಲಿ ಲೈಕ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಿದ್ದು ನಾನು ನೋಡಿದೆ. ಐ ಮೀನ್ ಮೇನ್ ಥಿಂಗ್ ದಿಸ್ ಇಸ್ ದ ಲೈಕ್ ಬ್ರೇಕ್ ಫಾರ್ ಚಿಕ್ಕಣ್ಣ ಅಂತ ನನ್ನ ಅನಿಸಿಕೆ. ಕೇಳ್ಪಟ್ಟೆ ಎಲ್ಲ ಕಡೆನೂ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿದೆ. ಮಂಡ್ಯ, ಮೈಸೂರು ಕಡೆ ಎಲ್ಲ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಥರ್ಡ್ ಹಾಫ್ ಎಲ್ಲ ಫುಲ್ಲಾಗಿದೆ ಅಂತ ಕೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಸುಮಾರು ವರ್ಷ ಆಗಿತ್ತು ಆ್ಯಕ್ಚುಲಿ ಈ ಥರ ಒಂದು ಕಾಮಿಡಿ ಸಿನಿಮಾ ಬಂದು, ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಬಂದು. ನೈಸ್. ಲೈಕ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಚಿಕ್ಕಣ್ಣ. ತುಂಬ ವರ್ಷದಿಂದ ಪರಿಚಯ, ಅದರಲ್ಲೂ ಕೂಡ ಆಫೀಸಲ್ಲಿ ಇವಾಗ ನೀವು ಯಾಕಂದ್ರೆ ಪ್ರಶಾಂತ್ ನೀಲ್ ಅವರ ತಂಡದಲ್ಲಿ ಗುರುತಿಸ್ಕೊಂಡಿದ್ದ ಅವರು ಹೀರೋ ಆಗಬೇಕು ಅಂತ ಫಸ್ಟ್ ಹೇಳಿದ್ದೆ ಪ್ರಶಾಂತ್ ನೀಲ್ ಅಂತ. ನಿಮ್ಮ ಟೀಮಲ್ಲಿ ಒಂದು ಮಾತುಕತೆ ಆಗಿತ್ತಂತೆ ಅವ್ರನ್ನ ಹೀರೋ ಮಾಡಬೇಕು. ಹೌದೌದು. ಆ್ಯಕ್ಚುಲಿ ನಾವು 2014 ಐ ಮೀನ್ ಲೈಕ್ KGF ಸ್ಟಾರ್ಟ್ ಮಾಡಿದ್ದು RPC ಲೇಔಟಲ್ಲೇ. ಆವಾಗ ಚಿಕ್ಕಣ್ಣ ಆ್ಯಕ್ಚುಲಿ ಸುಮಾರು ಸತಿ ಬರೋರು. ಆ್ಯಕ್ಚುಲಿ ಮಾಸ್ಟರ್ ಪೀಸ್ ಸಿನಿಮಾ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಡಿಸೈಡ್ ಮಾಡಿದ್ದು. ಆ್ಯಂಡ್ ಸ್ಕ್ರಿಪ್ಟ್ ವರ್ಕ್ ಆಗಲಿ ಎಲ್ಲನೂ ಅಲ್ಲೇ ಮಂಜು ಮಂಡವಿನೂ ನಮ್ಮ ಆಫೀಸ್ಗೆ ಬರ್ತಾಯಿದ್ರು. ಸೊ ಆ ಟೈಮಲ್ಲಿ ಚಿಕ್ಕಣ್ಣ ಅವ್ರು ಬರ್ತಾ ಇರಬೇಕಾದ್ರೆ ಪ್ರಶಾಂತ್ ನೀಲ್ ಸರ್ ಬಂದು ಚಿಕ್ಕಣ್ಣನ ಮೇಲೆ ತುಂಬ ಆಸೆ. ಸೊ ಅವರೇ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ರು, ನಿನ್ನ ಹೀರೋ ಮಾಡಬೇಕು, ನನ್ನ ಹತ್ರ ಒಂದು ಕತೆ ಇದೆ ಆ್ಯಕ್ಚುಲಿ ಅದಕ್ಕೊಂದು ಮಾಡಬೇಕು ಅಂತ. ಅವಾಗೊಂದು ಪ್ಲ್ಯಾನ್ ಇತ್ತು. ನಾಟ್ ಶೋರ್ ಲೈಕ್ ಇವಾಗ ಲೈಕ್ ಪ್ರಶಾಂತ್ ಸರ್ ಇಸ್ ಆಲ್ಮೋಸ್ಟ್ ಆಲ್ ಬಿಸಿ. ಈ ಸಿನಿಮಾ ಆದಮೇಲೆ ಒಂದು ರೀತಿ ಅಂದರೆ ಅಧ್ಯಕ್ಷ ಒಂದು ಸೀಕ್ವೆಲ್ ಆದಮೇಲೆ ಅದೊಂದು ಹಿಟ್ ಸಿನಿಮಾಗೆ ಸೀಕ್ವೆಲ್ ಬರ್ತಾ ಇದೆ ಅನ್ನೋ ರೀತಿ ಜನ ವೇಟ್ ಮಾಡ್ತಾರೆ, ನಿರೀಕ್ಷೆ ಜಾಸ್ತಿ ಇರುತ್ತೆ. ಸೊ ಆ ನಿರೀಕ್ಷೆ ಜಸ್ಟ್ ಇವಾಗ ಮಾತಾಡ್ತಾ ಇದ್ರು ಡೈರೆಕ್ಟ್ರು ಉಪಾಧ್ಯಕ್ಷ 2 ಮಾಡೋಣ ಅಂತ. ಸೊ ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ಲೈಕ್ ಯಾವ ಥರ ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಜನ ಈ ಥರ ಲೈಕ್ ಎಕ್ಸೆಪ್ಟ್ ಮಾಡಿದ್ದಾರೆ ಸಿನಿಮಾನ ಅಂತಂದರೆ ದೇರ್ ಶುಡ್ ಬಿ ಸಮಥಿಂಗ್ ಅಲ್ವಾ. ಇವಾಗ ಎಲ್ಲ ಸಿನಿಮಾನೂ ಅಷ್ಟೇ, ಅದರಲ್ಲಿ ಏನಾದರೂ ಇದ್ರೇ ಜನ ಇವಾಗ ಇನ್ನು ಎಷ್ಟೇ ಖರ್ಚು ಮಾಡಿ ಇದು ಮಾಡಿದ್ರು, ಲೋ ಬಜೆಟ್ ಆಗಲಿ ಬಿಗ್ ಬಜೆಟ್ ಆಗಲಿ ದಟ್ ಡಸಂಟ್ ಮ್ಯಾಟರ್. ಜನ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಐ ಥಿಂಕ್ ಈ ಸಿನಿಮಾ ಪ್ರತಿಯೊಂದೂ ಪೂರೈಸಿದೆ ಅಂತ ಅಂದ್ಕೊಂಡಿದ್ದೀನಿ. ದಟ್ ಇಸ್ ವೈ ಲೈಕ್ ಈ ಥರ ನೀವೇ ನೋಡಿದ್ರೆ ರೆಸ್ಪಾನ್ಸ್ ಯಾವ ಥರ ಆಯಿತು ಜನ ಅಂತ. ಸೊ ಐ ರಿಯಲಿ ವಿಶ್ ಲೈಕ್ ದಿಸ್ ಗೋಸ್ ಟು ಯೂಸ್ ದಿಸ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್.